ಜೊತೆಗೆ ಇದು ಹಿಂಗೆ ವಿಮಾನ ನಡೆ ಹೋಗಿ ಈ ಏಕೋ ಪಾಯಿಂಟ್ ಅಲ್ಲಿ ಏನಿದೆ ಆಮ್ಲೆಟ್ ತಿಂದಿದ್ದು ನಾವು. ಅಲ್ಲೋ ಅಲ್ಲೋ ಏಯ್ ತಡಿ ಮಚ್ಚ, ನಾನೇನು ಮಾಡ ಏನು ಸುಜನ್ ಆನೆನ ಮಾರ್ಬಿಟ್ಟು ಎಲ್ಲೆಷ್ಟು ಮೀನಿಂಗ್ ಏನು ಹೇಳು. ನಾವು ಕೊಡೈಕೆನಾಲ್ ಹೋಗಿದ್ವಿ. ಓಕೆನಾ, ಈ ಥರ ಸ್ಕೂಲ್ ಇತ್ತು ಅಂದರೆ ಸೇಮ್ ಇವನ್ ಥರನೇ ಮೂಡ್ ಸ್ವಿಂಗ್ಸ್ ಎಲ್ಲರಿಗೂ. ಲೆಜೆಂಡ್ ಕೂತವ್ರೆ ಇಲ್ಲಿ. ನೇಮರ್ ಹೊಡೆದ್ರಿ ಓಡ್ಬಿಟ್ರಿ ಬಿಡಿ ಸಾರ್. ಇದು ಯಾರು ಸುಜನಾ ಸರ್, ಒಂದು ಹುಡುಗಿ ಹೆಸರು ಇರುತ್ತೆ ಗೊತ್ತಾ? ಯಾವತ್ತೂ ಲವ್ ಮಾಡಕ್ಕೆ ಹೋಗ್ಬೇಡಿ, ರೈಡ್ ಮಾಡಿ, ಲೈಫ್ ಚೆನ್ನಾಗಿರುತ್ತೆ. ಅಲ್ಲ ಏನು ಗೊತ್ತಾ, ಒಬ್ಬೊಬ್ರಿಗೆ ಒಂದೊಂಥರ ಆಸೆ ಇರುತ್ತೆ. ಮುನ್ನಾರಿಂದ ಅದು ತೊಗೊಂಬರ್ಬೇಕು, ಇದು ತೊಗೊಂಬರ್ಬೇಕು. ಇವಾಗ ಯಶಸ್ ಮುನ್ನಾರಿಗೆ ಬಂದಿರೋದಕ್ಕೆ ಅವ್ರ ಅಣ್ಣ ಕೊಬ್ಬರಿ ಎಣ್ಣೆ ತೊಗೊಂಬ ಅಂತ ಹೇಳಿದರು. ಇವ್ರ ಮನೇಲಿ ಕಾಫಿ ಅಂತೀನಿ, ಟೀ ತೊಗೊಂಬ ಅಂತ ಹೇಳಿದರು. ನನಗೇನು ಹೇಳಿದ್ರು ಗೊತ್ತಾ, ಟೀದು ಎಲೆ ಬೇಕಂತೆ, ಒಂದೇ ಒಂದು ಲೀಫ್, ಟೀ ಲೀಫ್ ಬೇಕಂತೆ. ಏನಕ್ಕೆ ಅಂತ ಕೇಳಿದರೆ ಬುಕ್ಕಿಗೆ ಅಣಿಸ್ಕೊಳಕ್ಕಂತೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಮುನ್ನಾರ್. ವೆದರ್ ಹೆಂಗಿದೆ ಮಚ್ಚ? ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಚಳಿ ಆಗುತ್ತೆ. ಸೇಮ್ ಇವನ್ ಥರನೇ ಮೂಡ್ ಸ್ವಿಂಗ್ಸ್ ವೆದರ್ಗೆ. ಕ್ರೇಜ್ ಇದೆ ಗೈಸ್ ಪ್ಲೇಸು. ಇದೆ ನಮ್ಮ ರೂಮ್, ಇದು ಫುಲ್ ಇದು ಹಿಂಗೆಲ್ಲ ತೋರಿಸ್ಬಾರ್ದು. ಇದನ್ನೆಲ್ಲ ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು 8 ಜನ ಬರಬೇಕು ಅಂತ. ಬಟ್ ಇವಾಗ ಇಲ್ಲಿ ಬರೀ 1 2 ಅಲ್ಲೊಬ್ಬ, ಇವಾಗ ಬರೀ 3 ಜನ ಬಂದಿದ್ದೀವಿ. ಆವಾಗಲೇ ಜಸ್ಟ್ 5 ಮಿನಿಟ್ಸ್ ಬ್ಯಾಕ್ ವೆದರ್ ಯಾವ ಥರ ಆಯಿತು ಅಂದರೆ ಫುಲ್ಲು ಚಳಿಯಾಗಿ ಬಿಸಿಲೇ ಇರಲಿಲ್ಲ. ಇವಾಗ ನೋಡಿ ಎಲ್ಲೋಗಾಗಿದೆ ಬಿಸಿಲು, ಸೂರ್ಯ ಬಂದುಬಿಡಿ ಅದು ಮತ್ತೆ ಸೂರ್ಯ. ಪಾಪ ನಮ್ಮ ಮುನ್ನಾರಲ್ಲಿ ಬರೋದೇ ವೆದರ್ ನೋಡಬೇಕು ಅಂತೇಳಿ. ಈ ಥರ ಸೂರ್ಯ ಎಲ್ಲ ಬಂದುಬಿಟ್ರೆ ಏನು ಹೇಳಿ ನೋಡುವ, ವೆಯ್ಟ್ ಮಾಡಿ. ಇದೇನು ಕಾಣ್ತಿದೆ ನೋಡಿ, ಇದೇ ಮುನ್ನಾರ್ ಫೇಮಸ್ ಇರೋದೇ ಈ ಥರ ಟೀ ಎಸ್ಟೇಟ್ಗೆ. ಸಕ್ಕತ್ತಾಗಿದೆ ಮಾತ್ರ ನೋಡಿ. ಒಂದು ಬೇಜಾರು ಏನಂದರೆ ಗೈಸ್, ಗೋಪ್ರೋ ಮೌಂಟ್ ಇಲ್ಲ ನಮ್ಮದು ಹೆಲ್ಮೆಟ್ಗೆ. ನೋಡಿ ಹಿಂಗಿದೆ ಅವನ ಅಜ್ಜಿ. ಹೆಲ್ಮೆಟ್ಗೆ ಏನಾದರೂ ಮೌಂಟ್ ಇದ್ದಿದ್ರೆ ಮಾತ್ರ ಮಸ್ತಾಗಿ ವೀಡಿಯೋ ಬರ್ತಿತ್ತು. ಇರಲಿ ಪರವಾಗಿಲ್ಲ, ಇರೋದ್ರಲ್ಲಿ ಖುಷಿ ಪಡುವ. ಗೈಸ್ ವಿ ಆರ್ ಇನ್ ಟಾಪ್ ಸ್ಟೇಷನ್ ಮುನ್ನಾರ್. ಟಾಪ್ ಸ್ಟೇಷನ್ ಮೂನಾರ್. ಚೆನ್ನಾಗಿ ವ್ಯೂ. ಓಕೆ, ಬಬಲ್ ಗಮ್ ತಿಂತವನೆ ಆಯುಷ್. ಅದೇ ಅವನ ಕೆಲಸ. ನಾನು ಎಂಜಾಯ್ ಮಾಡ್ತೀನಿ ಪರಿಸರ. ಪ್ರಕೃತಿ ಎಂಜಾಯ್ ಮಾಡ್ತೀನಿ, ಪರಿಸರ ಅವ್ನು ಕಳ್ಕೊಂಡು ಪ್ರಕೃತಿ ಅವ್ನು ಕಳ್ಕೊಂಡು. ನಾನು ನಿಸರ್ಗನ ಎಂಜಾಯ್ ಮಾಡ್ತಾ ಇದ್ದೀನಿ. ನಿಸರ್ಗ ಅವ್ನು ಕಳ್ಕೊಂಡು ತಿಳ್ಕೊಬೇಡಿ, ನಿಸರ್ಗ ಅಂತ ನಂಗೆ ಯಾರೂ ಪರಿಚಯ ಇಲ್ಲ. ಪರಿಚಯ ಮಾಡಿಸ್ತೀನಿ ಮ್ಯಾಮ್. ಪರಿಸರ ಅಂತ ಹುಡುಗಿ ಹೆಸರು ಇರುತ್ತೇನ್ರ? ಪರಿಸರ ಪ್ರಕೃತಿ. ನಂದು ಇದಿಲ್ವಾ ಮಾವನ ಮಗಳು ಪರಿಸರ ಅಲ್ಲ. ನನ್ನ ಮಕ್ಕಳಿದೆ. ನಿನ್ನೆ ನೈಟಿಂದ ಸೈಕ್ ಕೊಡ್ತಾನೆ ಯಶಸ್ಸು. ಚೆನ್ನಾಗಿ ಕಾಣ್ತಾ ಇದೆ ಮಚ್ಚ, ಚೆನ್ನಾಗಿ ಕಾಣ್ತಾವಲ್ಲ. ಯಾರು ಇನ್ನೂ ಬಿದ್ದಿಲ್ಲ ನನಗೆ, ನಮಗೂ ಯಾರು ಬಿದ್ದಿಲ್ಲ. ಇವನೊಬ್ಬನೇ ಇಲ್ಲಿ ನಮ್ಮ ಬ್ಯಾಚಲ್ಲಿ. ಜಾಸ್ತಿ ಜನ ಬೀಳ್ತಾರೆ, ನನಗೇನಿಲ್ಲ 3 ಜನ ಬಿದ್ದಿಲ್ಲ ಅಷ್ಟೇ. ನನ್ಗೆ ಯಾರು ಬೀಳೋದು ಬೇಡ, ಏನೂ ಇಲ್ಲ, ಒಬ್ಬನೇ ನಾನು ಇರ್ತೀನಿ. ಗೈಸ್ ಏನು ಗೊತ್ತಾ, ಯಾವತ್ತೂ ಲವ್ ಮಾಡಕ್ಕೆ ಹೋಗ್ಬೇಡಿ, ರೈಡ್ ಮಾಡಿ, ಲೈಫ್ ಚೆನ್ನಾಗಿರುತ್ತೆ. ಅಲ್ಲ ಇವಾಗ ಒಂದೇ ಒಂದ್ಸರಿ ವಾಟ್ಸಪ್ ಓಪನ್ ಮಾಡಿಸ್ತೀನಿ, ಹೇಳ್ತಾನೆ. ವಾಟ್ಸಪ್ ಓಪನ್ ನೋಡು, ವಾಟ್ಸಪ್ ಓಪನ್ ಮರಿ ಇಲ್ಲಿ ನೋಡಿ ಗೈಸ್, ವಾಟ್ಸಪ್ ಓಪನ್ ನೋಡು ಫುಲ್ಲು. ಅದೇ ಭಯ ಇರಬೇಕು, ಯಾರ ಭಕ್ತಿ ಇರಬೇಕು. ಕಳ್ಳರು ನಾನು ನಂಬಿದ್ರು. ಫಸ್ಟ್ ವ್ಲಾಗಲ್ಲೂ ಸೇಮ್ ಹೇಳಿದ, ಇದೇ ಡೈಲಾಗ್ ಹೇಳಿದ್ದ ಬಿಡಿಸರಪ್ಪ. ಬಿಡಿಯಪ್ಪ, ನೀವೆಲ್ಲ ಪಂಟ್ರು, ನಾವು ಕಾರ್ಪೆಂಟ್ರು. ಈಗ ಇನ್ನೊಂದೇ ಗೊತ್ತಾ, ಕಾಲೇಜಲ್ಲಿ ಒಂದು ಪಂಜಾಬಿ ಹುಡುಗಿನ ಲವ್ ಮಾಡ್ತಾವೆ ಇವನು. ಪಂಜಾಬಿ ಹುಡುಗನ, ಅದಕ್ಕೆ ಪಂಜಾಬಿ ಲ್ಯಾಂಗ್ವೇಜ್ನ ಕಲಿ. ಅವ್ನಿಗೆ ಶಾಕ್ ಆಗಿಬಿಟ್ಟಿದೆ. ಯಾರು ಅದ ನಂಗೆ ಕೇಳ್ತಾರೆ, ಯಾರಿಗೆ ಗೊತ್ತು? ಹಂಗಾಗಿ ಸುಜನ್ಗೆ ಇಷ್ಟ ಆಗಿದ್ದೆಲ್ಲ ನೋಡಿದ್ವಿ ಸ್ಟಾರ್ಟಿಂಗಲ್ಲಿ. ಅವ್ನ ಪಾಪ ಅವನಿಲ್ಲ. ಆ್ಯಕ್ಚುಲಿ ಸುಜನ್ ಆನೆ ಅಂದರೆ ತುಂಬ ಇಷ್ಟ, ಯಾಕಂದರೆ ಅವರು ತಲೆ ಕಟ್ಕೊಳ ನೋಡಿ, ನಾವಿಬ್ರು ನೋಡ್ತಾ ಇದ್ದು ಜೊತೆಗೆ ನೋಡಿದ್ದೀವಿ. ಸ್ಕೇಲೇ ಇಲ್ಲ, ಅದು ಕಾಂಪಸ್ಸಲ್ಲೇ ನೋಡಿದ್ದವ್ರಿದ್ದು ಒಂದೇ ಹುಡುಗಿಗೆ. ಮಾಡ್ತಿಲ್ಲಪ್ಪ. ಸ್ಪೆಷಲ್ ಗೊತ್ತಾ, ಇವತ್ತು ನಾವು ಕಾಲೇಜ್ಗೆಲ್ಲ ರಜಾ ಹಾಕಿದ್ದೀವಿ ಇವತ್ತು, ಬಿಕಾಸ್ ರೈಡ್ ಬಂದಿರೋದಕ್ಕೆ. ಅದಕ್ಕೆ ನಮ್ಮ ಸರ್ ಕಳಿಸಿದ್ದಾರೆ ಗ್ರೂಪಲ್ಲಿ ಇದನ್ನು ಓದಿ ಅಂತೇಳಿ. ನಾವು ಎಷ್ಟು ಡೆಡಿಕೇಟ್ ಆಗಿದ್ದೀವಿ ಅಂದರೆ, ಸರ್ ಕಳಿಸಿರೋದನ್ನ ನಾವು ಗ್ರೂಪಲ್ಲಿ ಓದ್ತಾ ಇದ್ದೀವಿ. ಅಂದರೆ ಬೈಕ್ನ ನಾವು ಸ್ಟಾಪ್ ಮಾಡಿ ಇದನ್ನು ಓದ್ಬಿಟ್ಟೆ ನಾವು ಇವಾಗ ಹೋಗೋದು. ಯಾಕಂದರೆ ಅಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ನಮ್ಮ ಸರ್, ಭಾಸ್ಕರ್ ಸರ್. ಮುನ್ನಾರ್ ಅಂದರೆ ಯಾವ್ದು ಗೊತ್ತಾ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಿಜ. ಪ್ಲೇಸ್ ನೋಡಿ, ಪ್ಲೇಸ್ ಮಾತ್ರ
ಹಾಂ ಚೆನ್ನಾಗಿದೆ ಚೆನ್ನಾಗಿದೆ. ಯಾವ ರೇಂಜಿಗೆ ಗಾಡಿ ಓಡಿಸಿದ್ದೀವಿ ಅಂದರೆ ನಾವು ಏನು ಸಾರ್ ಹೊಡೆದ್ರಿ ಫಾಸ್ಟಾಗಿ ಓಡ್ಬಿಟ್ರಿ ಬಿಡಿ ಸಾರ್. ಓ ಜೀವ ಲೆಕ್ಕಿಸದೆ ಗಾಡಿ ಹೊಡೆದ. ಯಾರು ಹೇಳಿ? ಅವನು ಯಶಸ್ಸು. ಲಿಟ್ರಲಿ 500 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಯಪ್ಪ. ನಿನ್ನೆನೇ 460 ಕಿಲೋಮೀಟರ್ಸ್. ತಿಗ್ದಾಲೆಲ್ಲ ಈ ಥರ ಗಾಡಿ ಓಡಿಸ್ಬಿಟ್ರೆ ಮಚ. ಕೃಷ್ಣೇಗೌಡರ ಆನೆ ಗೊತ್ತಲ್ಲ ಮಚ? ಅದನ್ನು ಸಾಕ್ತಿದ್ದಿದ್ದು ಯಾರು? ಸುಜನೇ ಅದನ್ನು ಸಾಕ್ತಾ ಇದ್ದಿದ್ದು. ಅದು ಲಾಸ್ಟಿಗೆ ಅದನ್ನು ಇದು ತುಂಬ ಎಕ್ಸ್ಪೆನ್ಸಿವ್ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಅದನ್ನು ಸೇಲ್ ಮಾಡಿಬಿಟ್ಟ. ಯಾರಿಗೆ? ಇವ್ರಿಗೆ. ಮಚ್ಚ ಅದರಲ್ಲಿ ರಿಯಲ್ ಹೀರೋ ಯಾರು? ಕೃಷ್ಣೇಗೌಡ ಅಲ್ವಾ? ಹಾಂ ಸಾರಿ, ಕೃಷ್ಣೇಗೌಡಕ್ಕೆ ಸೇಲ್ ಮಾಡಿಬಿಟ್ಟ. ಆನೆ ಹೆಸರು ಗೌರಿ. ಸುಜಾನ್ ಬೇಜಾರಾಗ್ತಾನೆ ಅದನ್ನೆಲ್ಲ ತುಳಿದ್ರೆ. ಆಯ್ತು ಆಯ್ತು ಸಿಕ್ಕೇ ಇಲ್ಲೆಲ್ಲಿ ಜಾಗ ಇಲ್ಲ, ಹಂಗೆ ಹೋಗ್ಬೇಕು. ಬಾ ಅಂದರೆ ಬರ್ತೀನೋ ಇಲ್ವೋ? ಅದು ಹೆಂಗೆ ಬರ್ತೀಯ ಅಂದರೆ ಬಂದೇ ಬರ್ತೀನಿ. ಹೆಂಗೆ ಬರಲ್ವೋ ಅಂತ ಹೇಳಿದ್ರೆ ಬರಲ್ಲ. ಇದೇ ಥರ ನಮ್ಮ ಟ್ರಿಪ್ಪಿಗೆ ಬರ್ತೀನಿ ಅಂತೇಳಿ ಕ್ಯಾನ್ಸಲ್ ಮಾಡಿದವರು ಲಾಸ್ಟ್ ಮೂಮೆಂಟಲ್ಲಿ ಈ ಡೈಲಾಗ್ನ ನೆನ್ಪಿಟ್ಕೊಂಡು ಬಂದಿದ್ದರೆ ಸಗಾಗಿರ್ತಿತ್ತು ಅಂತೇಳಿ. ನಮ್ಮ ಕಾಲೇಜಲ್ಲಿ ಜಗಳನೇ ಆಯಿತು ಅಲ್ಲಿ. ಗೈಸ್ ಅಲ್ಲಿ ಕಾಣ್ತಿದೆಯಲ್ಲ, ಆ ಥರ ವೆದರ್ ಫುಲ್ ಇದ್ದಿದ್ರೆ ಮಾತ್ರ ಮಸ್ತಾಗಿರ್ತಿತ್ತು ಮುನ್ನಾರ್. ಬೇಡ ನಡಿ. ಇವಾಗ ಅಂದರೆ ರೈನಿ ಸೀಸನ್ ಆ್ಯಕ್ಚುಲಿ, ಮಾನ್ಸೂನ್. ಬಟ್ ನಾವೇ ಅನ್ಲಕ್ಕಿ ಅನ್ಕೊತೀನಿ. ಆ ಕೊಡೈಕೆನಾಲಲ್ಲಿ ಹೋದ್ವಿ, ಅಲ್ಲೂ ಅಷ್ಟು ವೆದರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಿ ಬಂದ್ವಿ, ಇಲ್ಲೂ ಅಷ್ಟೇ ಬಿಸಿಲು ಹೊಡಿತಾ ಇದೆ. ಎಷ್ಟು ಮೀನಿಂಗ್ ಏನು ಹೇಳು? ಫುಲ್ ಫಾರ್ಮ್ ಲವ್ ಯು ಹೆಸರು. ಆ್ಯಕ್ಚುಲಿ ಇದು ತಮಿಳ್ನಾಡು ಬಾರ್ಡರ್, ಓಕೆನಾ? ಇಲ್ಲಿಂದ ಈ ಕಡೆ ಸ್ವಲ್ಪ ಹೋದ್ವಿ ಅಂದರೆ ಅದು ಕೇರಳ. ಇದೆಲ್ಲ ನನ್ನ ಹಿಂದೆ ಕಾಣ್ತಿರೋದ ತಮಿಳ್ನಾಡು. ಗೈಸ್ ಇದು ಮುನ್ನಾರ್ದು ಟಾಪ್ ಸ್ಟೇಷನ್ ಮಾರ್ಕೆಟ್. ಇದು ಮಾರ್ಕೆಟಲ್ಲಿ ಯಾರೂ ಇಲ್ಲ ಗೈಸ್, ಖಾಲಿ ಖಾಲಿ ಹೋಗ್ತಾ ಇದೆ. 5 ನಿಮಿಷದಲ್ಲಿ ಸ್ಟೇಜ್ ಮಾರ್ಕೆಟಲ್ಲಿ ಖಾಲಿ ಇದೆ. ಕಾಲ್ ಮಾಡ್ತೀನಿ ನಮ್ಮ ಕರೆ ಇದು ನೆಟ್ವರ್ಕ್ ಸಿಗ್ತಾ ಇಲ್ಲ. ಬಾ ತಲೆ ಕೆಡ್ಸ್ಕೊಂಬೇಡ. ಒಂದು ಬಾರ್ ಇದೆ, ಒಂದೇ ಒಂದು ಬಾರ್ ಇರೋದು. ಅದು ಯಾವ ಬಾರ್ ಅಂತ ಮೆನ್ಷನ್ ಮಾಡು. ಡಬಲ್ ಮೀನಿಂಗಲ್ಲಿ ಇದ್ದೀರಾ? ಯಶಸ್ ಇಲ್ಲಿಗೆ ಸ್ಕ್ಯಾಮ್ಲರ್ ತೊಗೊಂಬರತ್ತಾನೆ ಆಫ್ ರೋಡ್ ಮಾಡೋಕ್ಕೆ. ನಮ್ಮ ಲೋಯಿ ಆಗಿದ್ರೆ ಅಲ್ಲಿಂದ ಆರಿಸ್ತಿದ್ದೆ ಅದಕ್ಕೆ ಕೆಳಗಡೆ. ಮುನ್ನಾರಲ್ಲಿ ಟೀ ಫೇಮಸ್ ಅಲ್ಲ ಗೈಸ್. ನೋಡಿ ಗೈಸ್, ಇದು ಸೋಪ್. ಇದು ಒಳಗಡೆ ಇದೆ ಫುಲ್. ಮುನ್ನಾರ್ ಫೇಮಸ್ ಚಾಕ್ಲೇಟ್ಸ್. ಸೇಮ್ ಕೊಡೈಕೆನಾಲಲ್ಲಿ ಯಾವ ಥರನೋ ಮುನ್ನಾರಲ್ಲಿ ಸೇಮ್ ಚಾಕ್ಲೇಟ್ ಫೇಮಸ್. ಹಾಂ, ಚಾಕ್ಲೇಟ್ ಅಂಗಡಿ ಇದು. ಮತ್ತೆ ಮುಂದೊಂದು ಟೀ ಅಂಗಡಿ ಸಿಗುತ್ತೆ. ಹಾಂ, ಅದೆಲ್ಲ ನಮ್ಮ ತಾತ ಮಾಡಿಟ್ಟೋಗಿದಂತೆ. ಬಟ್ ಯಾರೋ ಸುಜನ್ ಅಂತ ತೋರಿಸಿದ್ದು ಬಂದ್ಬಿಟ್ಟು ಒಂದ್ಸಲಿ. ಇದೇನಿದು? ನಾನ್ ಆಲ್ಕೋಹಾಲಿಕ್. ಹಾಂ, ನಾನ್ ಆಲ್ಕೋಹಾಲಿಕ್ ವೈನ್ ಇದೆ ನೋಡಿ. ದಿಸ್ ಈಸ್ ಮುನ್ನಾರ್ ಚಾಕ್ಲೇಟ್. ಇದೇನಿದು? ಫೇಸ್ ಪ್ಯಾಕಾ? ಹಾಂ, ಫೇಸ್ ಪ್ಯಾಕ್. ಇದು ಆಂಟಿ ಹೇರ್ ಗ್ರೋತ್ ಎಷ್ಟಿದು? 50 ಹೇರ್ ಗ್ರೋ. ಇದು ನೋಡಿ ಗೈಸ್, ವೈನ್ ಇದು. ನಿಮ್ಗೇನಾದರೂ ಕೂದಲು ಉದುರುತ್ತಿದ್ರೆ ಇದು ತೊಗೊಬೋದು ನೋಡಿ. ಇದು ಚಾಕ್ಲೇಟಾ? ಚಿವಿಂಗಮ್. ಇದು ಚಾಕ್ಲೇಟ್ ಅಲ್ಲ? ಚಾಕ್ಲೇಟ್ 50 rupees ಚಾಕ್ಲೇಟ್. ಇದೆಲ್ಲ ನಾನ್ ಆಲ್ಕೋಹಾಲಿಕ್ ವೈನ್ ಗೈಸ್. ಅಂದರೆ ಸುಮ್ಮನೆ ಜಸ್ಟ್ ಫ್ರೂಟ್ ಜ್ಯೂಸ್ ಥರ ಅಷ್ಟೇ. ಇದೆಲ್ಲ ಹಿಂಗೆ ಹಿಡ್ಕೊಂಡು ಹಿಂಗೆ ಟೇಸ್ಟ್ ಮಾಡೋದು ಗೈಸ್. ಇದು ನೋಡಿ, ಇದು ಫಸ್ಟ್ ಕಾಪಿ. ಇದು ಟೀ, ಓಕೆನಾ? ದಿಸ್ ಈಸ್ ಫಸ್ಟ್ ಕಾಪಿ ಟೀ, ದಿಸ್ ಈಸ್ ಸೆಕೆಂಡ್ ಕಾಪಿ ಆ್ಯಂಡ್ ದಿಸ್ ಈಸ್ ಥರ್ಡ್ ಕಾಪಿ. ಟೀಯಲ್ಲೂ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ ಬಂದುಬಿಟ್ಟಿದೆ ಟೀಯಲ್ಲಿ. ಇದೆಲ್ಲ ನಾರ್ಮಲ್ ಬಾಟಲ್ಸ್, ಇದೆಲ್ಲ ಪ್ರೀಮಿಯಮ್ ಏನಿದು ವೈನ್. ಪ್ರೀಮಿಯಮ್ ವೈನ್ ಇದೆಲ್ಲ. ದಿಸ್ ಈಸ್ ಚಿವಾಂಗಮ್, ದಿಸ್ ಈಸ್ 50. ಚಾಕ್ಲೇಟ್ 100 rupees. ಗೈಸ್ ಸಿಗ್ತಾ ನೋಡಿ. ಪರ್ಫ್ಯೂಮ್ ಗೈಸ್, ಹಂಗೆ ತರ್ರಿ ಸ್ಮೆಲ್.
ಗೈಸ್ ಇದೆಯಾ ಪರ್ಫ್ಯೂಮ್ ಅಲ್ಲ ಗೈಸ್ ಇದು ಯಾವುದೋ ನಜ್ಜಿ ದರಿದ್ರ ಕೇಳ್ತೀನಿ ಅದು ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು ನನಗೆ ಅದೇನು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೋಡಿ ಹಿಂಗಿದೆ ಹಿಂಗೆ ಅಪ್ಪ ಸ್ಮೆಲ್ ನೋಡ್ತೀನಿ ಆಂಟಿ ಬರಲಿ ಕೇಳ್ತೀನಿ ಏನಿದೆ ಅಂತ. ಗೈಸ್ ಯಶಸ್ ಬಂದ ಇವಾಗ ಅವನಿಗೆ ಇದ್ರದ್ದು ಸ್ಮೆಲ್ ತೋರಿಸ್ತೀನಿ ತಡ್ರಿ. ಏಯ್ ಬಾರ ಇಲ್ಲಿ ಅಪ್ಪಿ. ಒಂದು ನಿಮಿಷ ಹಿಂಗೆ ಇದೆ ಪಾಮಚ ಬಂದು ಬರಲಿ. ಬಾಯ್ ತನುಷ್ ಬಂದ ಗೈಸ್. ಮಾಮ್ ಸ್ಮೆಲ್ ಮಾಮ್ ಬಾಯ್ಲಿ ಈ ಸಾಯ್ಬೇಡ. ಇವಾಗ ನೋಡಿ ತನುಷ್ಗೆ ಸ್ಮೆಲ್ ತೋರಿಸ್ತೀನಿ ಹತ್ರ ಬಾಯ್ಲಿ. ಏನು ಅಂತ ಗೊತ್ತಿಲ್ಲ ಇದು ತರ್ರಿ ಆಂಟಿ ಓನರ್ ಇಬ್ರು ಸೈಕ್ ಆಗೋಗ್ಬಿಟ್ಟವ್ರೆ ಗೈಸ್. ಇದು ಹೆಡ್ಏಕ್ ಅಂತೆ, ಗಾರ್ಲಿಕ್ ಮತ್ತು ಆನಿಯನ್ನ ಮಿಕ್ಸ್ ಮಾಡಿ ಹೆಡ್ಏಕಿಗೆ ಯೂಸ್ ಮಾಡೋದಿದು. ಇಬ್ರು ಸೈಕ್ ಆಗೋಗ್ಬಿಟ್ಟವ್ರೆ ಇವಾಗ. ಸಖತ್ ಕಿಕ್ಕಿದೆ ಗೈಸ್ ಮಾತ್ರ, ತಲೆ ಗಿರ್ರನ್ ಬಿಡ್ತೀವಿ ಅನ್ಸುತ್ತೆ. 60 ರೂಪೀಸ್ ಇಫ್ ಬೇಕು ಅಂದರೆ ಮುನ್ನಾರಿಗೆ ಬಂದುಬಿಡಿ ಗೈಸ್. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಎಕೋ ಪಾಯಿಂಟ್ ಅಂತೆ. ಅದೇನಿದೆ ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ. ಸುಮ್ಮನೆ ಖಾಲಿ ಇದೆ. ಅಲ್ಲೆಲ್ಲೋ ಒಂದೆರಡು ಕಡೆ ನೀರು ಹರಿತಾ ಇದೆ. ಇಲ್ಲೊಂದಷ್ಟು ಜನ ಆಟ ಆಡ್ತಿದ್ದಾರೆ, ಫೋಟೋ ತೆಗ್ಸ್ಕೊತಾ ಇದ್ದಾರೆ. ಅದು ಯಾವ ಮರ ಅಂತಲೂ ಗೊತ್ತಿಲ್ಲ. ಇದು ಒಂದು ಪ್ಲೇಸ್ ಅಂತೆ, ಅಂದರೆ ಮುನ್ನಾರ್ ಹತ್ರ. ಅಲ್ಲೋದಿಬ್ರು ನಮ್ಮ ಹುಡುಗರು ಈ ಕಡೆ ಬರ್ತಾನೂ ಇಲ್ಲ, ಆ ಕಡೆ ಹೋಗ್ತಾನೂ ಇಲ್ಲ, ಸುಮ್ಮನೆ ನಿಲ್ಸ್ಕೊಂಡು ಅಲ್ಲೇ ಇದ್ದಾರೆ. ಅಲ್ಲೆಲ್ಲ ಮಳೆ ಬರ್ತಿದೆ ಗೈಸ್, ಮಳೆ ಸ್ಟಾರ್ಟ್ ಆಯಿತು. ನಜ್ಜಿ ಕ್ರೇಜಿ. ಇವಾಗ ಮಳೆ ಸ್ಟಾರ್ಟ್ ಆಯಿತು ಪ್ರಾಪರಾಗಿ ನೋಡಿ. ನೀವೇ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಈ ವೆದರ್ ಒಂಥರ ಇದೆ, ಆ ವೆದರ್ ಒಂಥರ ಇದೆ. ನಿಧಾನ ಸ್ಟಾರ್ಟ್ ಆಗಿದೆ ಮಳೆ. ಅಂದರೆ ಹಿಂಗೆ ಈ ಎಕೋ ಪಾಯಿಂಟಲ್ಲಿ ಏನಿದೆ ಅಂತೇಳಿ ಆ ಗೂಗಲ್ ಮ್ಯಾಪ್ಗೆ ಗೊತ್ತು ಗೈಸ್. ಏನು ಕಾಣಿಸ್ಲೂ ಇಲ್ಲ ಆ ಎಕೋ ಪಾಯಿಂಟಲ್ಲಿ. ಸುಮ್ಮನೆ ಯಾಕೋ ಈ ಎಕೋ ಪಾಯಿಂಟಲ್ಲಿ ಏನೋ ಕಾಣಿಸ್ಲೂ ಇಲ್ಲ. ಅಟ್ಲೀಸ್ಟ್ ಅಲ್ಲೊಂದು ಸ್ವಲ್ಪ ಏನೋ ನೀರಿದೆ ಅದು ಅಲ್ಲಿ ಹೋದರೆ ಏನು ಮಾಡೋಣ, ವೇಸ್ಟು. ಈ ಕಡೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಸೊ ಗೈಸ್ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಮಟ್ಟುಪೆಟ್ಟಿ ಡ್ಯಾಮ್ ಹತ್ರ ಇದ್ದೀವಿ. ಆ್ಯಕ್ಚುಲಿ ಡ್ಯಾಮಲ್ಲಿ ನೀರು ತುಂಬ ಕಮ್ಮಿ ಇದೆ. ತೋರಿಸಿ ಮನೇಲಿ ಗೈಸ್. ಆ್ಯಕ್ಚುಲಿ ನಾವು ಫಸ್ಟ್ ನೋಡಿದಾಗ ಏನು ಗುರು ಇಷ್ಟು ಸಣ್ಣಕ್ಕಿದೆ ಡ್ಯಾಮು ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ದೊಡ್ಡದಿದೆ. ಇಲ್ಲೆಲ್ಲ ಬೋಟಿಂಗ್ ಇದೆ. ನೋಡಿ ಅಲ್ಲಿ ಫುಲ್ ಮಳೆ ಬರ್ತಾ ಇದೆ ಆ ಕಡೆ ಎಲ್ಲ. ದಿಸ್ ಈಸ್ ಅವರ್ ಔಟ್ಫಿಟ್ ಗೈಸ್. ಮಳೆಗೆ ನಮ್ಮ ಔಟ್ಫಿಟ್ ಇದು. 110 ರೂಪೀಸ್ 150 ರೂಪೀಸ್ ಬ್ಲಿಂಕ್ ಹಿಡ್ದಿದೆ. ಮತ್ತು ಎಷ್ಟು 150 ಆಗಿದೆ. 150 ರೂಪೀಸ್ ಬ್ಲಿಂಕ್ ಹಿಡಿದು ಇಲ್ಲಿ ಯೂಸ್ ಆಗ್ತಾಯಿದೆ ಇವಾಗ. ಇಲ್ಲೆಲ್ಲ ನೀರು ಕಮ್ಮಿ ಆಗಿದೆ ಗೈಸ್, ಅದಕ್ಕೆ ಅಷ್ಟು ಕಾಣ್ತಾ ಇಲ್ಲ. ಬಟ್ ನೀರಿತ್ತು ಅಂದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು ಪ್ಲೇಸ್. ಇದೆ ನೋಡಿ ಡ್ಯಾಮ್ದು ಮೇಲ್ಗಡೆ ರೋಡ್. ಇಲ್ಲಿ ಓಪನ್ ಆಯಿತು ಅಂದರೆ ಹೋಗ್ರು ಹೊರಗಡೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೀರು, ಅದೇ ಒಂದು ನಿಮಿಷ ಅಪ್ಪ. ಗೇಟ್ನ ಓಪನ್ ಮಾಡಿದ್ರೆ ಈ ಕಡೆ ಸೈಡ್ ಬರುತ್ತೆ. ಚೆನ್ನಾಗಿದೆ, ಬೋಟಿಂಗ್ ಎಲ್ಲ ಇದೆ, ಮಸ್ತಾಗಿದೆ ಪ್ಲೇಸ್. ನೋಡಿ ಅಲ್ಲಿ ಇವಾಗ ಫಾಗ್ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಅಲ್ಲಿ ಮೇಲ್ಗಡೆ. ಕಷ್ಟಪಟ್ಟು ರೈನ್ ಜಾಕೆಟ್ ಹಾಕೊಂಡ್ರೆ ಮಳೆನೇ ಬರ್ತಾ ಇಲ್ಲ. ನೀನೇ ಪೀಸ್ ಮಾಮ್, ರೈನ್ ಜಾಕೆಟೇ ಇಲ್ಲ, ರೈನ್ ಕೋಟ್. ಇದು ಆಯುಷ್ ಸೆಲೆಬ್ರೇಷನ್ ನನ್ನ ಫೇವ್ರೇಟ್ ಜೊತೆಗೆ ಇದು ಹಿಂಗೆ ಆಯಿತು. ಜಗಳ ಆಡ್ತಿದ್ದೀವಿ ಮಾಮ್. ಏನಿವಾಗ ಏನು ಮಾಡ್ತೀಯಾ? ಏನು ರೂಪಾಯಿ ಬಂದ್ಬಿಡುತ್ತೆ. ಹೋಗ ಗೈಸ್ ಇನ್ನೊಂದೇನು ಗೊತ್ತಾ, ಈ ಸೈಡೋಗಿಲ್ಲಿ ನಾವು ರೋಡಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು, ಆನೆ ಬಂದಿಲ್ಲ ಅಥವಾ ಆನೆ ಬರುತ್ತೆ ಎಚ್ಚರಿಕೆ ಅಂತೇಳಿ. ನಾನು ಕರೀಲ ಇವಾಗ ನಮ್ಮ ಆನೆನಾ. ಬೈಲಿ ಆನೆ ಬಂತಂದಾನೆ. ಏಯ್ ಬಾರಪ್ಪಿ ಬೈಲಿ. ಗೈಸ್ ನಮ್ಮ ಆನೆಗೆ ಚಳಿ ಆಗ್ತಿದೆ ಅಂತ ಜಾಕೆಟ್ ಹಾಕಿದ್ದೆ. ಆನೆ ಬಂತಂದಾನೆ. ಯಾವ ಊರಾನೆ ಪೋ.
ಕೇರಳ ಕರೆಂಟ್ ಯೂಸ್ ಮಾಡೋದು KCB. IPL ಪ್ರತಿ ವರ್ಷ ಗೆಲ್ಲೋದು RCB. ಇಲ್ಲಿ ನೋಡಿ ಗೈಸ್, ಇದು ಅರ್ಜೆಂಟೀನಾ ಟೀಮ್, ಅರ್ಜೆಂಟೀನಾ ಫ್ಯಾನ್ಸ್ ಸುಜನ್ ಟೀಮ್ ಇದು. ಈ ಒಂದು ರೊನಾಲ್ಡೋ ಟೀಮ್ ಇವನು, CR7. ನಾವ್ಯಾರು ಹೇಳಿ ಗೈಸ್? ಇಲ್ಲಿ ನೋಡಿ, ಫಸ್ಟು ಪೋರ್ಚುಗಲ್ ಅಂದರೆ ಯಶಸ್ ಮತ್ತು ತನುಷ್ ಅವ್ರ ಟೀಮ್ ಇದು. ಫಸ್ಟು ಪೋರ್ಚುಗಲ್. ಹಿಂಗೆ ಪಕ್ಕದಲ್ಲಿ ಬಂದರೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಲೆಜೆಂಡ್ ಕೂತವ್ರೆ ಇಲ್ಲಿ. ಆಲ್ವೇಸ್ ನೇಮರ್. ಕೇರಳದಲ್ಲಿರೋ ಥರ ಫಿಫಾ ಫ್ಯಾನ್ಸು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ರೊನಾಲ್ಡೋ, ನೇಮರ್, ಮೆಸ್ಸಿ. ಇಲ್ಲೇ ಫಿಫಾ ಟೀಮ್ ಆಯ್ತು, ಇಲ್ಲೇ ಕ್ರಿಯೇಟ್ ಆಯಿತು. ಇನ್ನೊಂದೇನು ಗೊತ್ತಾ, ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕೂಲು, ಈ ಥರ ಸ್ಕೂಲ್ ಇದ್ದರೆ ಯಾರಿಗೆ ಗೈಸ್ ಹೋಗೋಕೆ ಇಷ್ಟ ಆಗೋಲ್ಲ ಹೇಳಿ? ನೋಡಿ ಆ ಸ್ಕೂಲ್ ನೋಡಿ, ಆ ಮೇಲ್ಗಡೆ ಬಿಟ್ಟ ಆ ವೆದರು ಎಷ್ಟು ಪೀಸಾಗಿದೆ ಅಂದರೆ ಅವ್ರಿಗೆ ಗೊತ್ತು ಆ ಕಷ್ಟ ಏನು ಅಂತ. ಬಟ್ ಈ ಸ್ಕೂಲ್ ನನಗೆ ತುಂಬ ಇಷ್ಟ ಆಯಿತು. ಆ ಪ್ಲೇಸು, ಆ ವೆದರ್ಗೆ, ಮತ್ತು ಕ್ಯಾಂಪಸ್ಸು ಚೆನ್ನಾಗೇ ಇದೆ ಸ್ಕೂಲ್ದು. ಇದು ಸ್ಕೂಲ್ ಗೈಸ್, ಇದು ಎಷ್ಟು ಮಜಾ ಮಾಡ್ತಾರೆ ಹೇಳಿ ಆ ವೆದರ್ನ ನೋಡಿಕೊಂಡು. ಸೊ ಗೈಸ್, ಇವಾಗ ಜಸ್ಟ್ ರೂಮಿಗೆ ಬಂದಾಯಿತು. ಫುಲ್ ಮಳೆ ಬರ್ತಿದೆ ಗೈಸ್ ಮುನ್ನಾರಲ್ಲಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ. ಮಚ್ಚಾ, ಹೇಗಿದೆ ಪ್ಲೇಸ್? ಸೂಪರ್ ಆಗಿದೆ. ಈಗ ನೋಡಿ ಗೈಸ್, ಮಲಯಾಳಂ ಪೇಪರ್ ಹೊತ್ತು ಮಾಮ್ ನಿಂಗೆ ಎಷ್ಟು ಮಂತ್ ಮಾಮ್ ಇವಾಗ ಬಸ್ರಿ ಹೆಂಗ್ಸ್ ಥರ ಕಾಣ್ತಿದ್ಯಾ? ನಾಚಿಕೆ ಪಡಿಸ್ಬೇಡ. ಸೊ ಗೈಸ್, ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂತು ಅಂದರೂ ಫೇಸ್ ಮಾಡಿ, ನೋಡಿದ್ವಿ, ಬಿ ಹ್ಯಾಪಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಲವ್ ಯು, ಬಾಯ್ ಬಾಯ್. ಬಾಯ್ ಅಂತ ಹೇಳ್ತಾ ಮುಗಿಸ್ತೀನಿ. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್.